ಉಷಾ ಅವರೇ ಗಮನಿಸ್ತಾ ಇದ್ದೀವಿ, ಅನೇಕ ರೀತಿಯ ಅಭಿಪ್ರಾಯಗಳಿದ್ದಾವೆ. ಬಟ್ ಇಡೀ ಸಿಸ್ಟಮನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂದರೆ CET ಎನ್ನುವ ಉತ್ತಮವಾದ ಪದ್ಧತಿಯನ್ನು ರದ್ದು ಮಾಡಿ ನೀಟ್ ಎನ್ನುವ ವ್ಯಾಮೋಹಕ್ಕೆ ಸಿಲುಕಿದ್ರಲ್ಲ, ಅಲ್ಲಿಂದ ಶುರುವಾಯಿತು. ಜೊತೆಗೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ನಡೆಯೋದ್ರಿಂದ ಈಗ ನೀಟ್ ಮಾಡಿದ್ರಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಮತ್ತು ಈ ಅಕ್ರಮ ಎಕ್ಸಾಮ್ಗಳಿಂದ ಮತ್ತೆ ಅನ್ಯಾಯ ಆಗುತ್ತೆ. ಈ ಅನ್ಯಾಯ ಎಲ್ಲಿವರೆಗೆ ಸರ್? ಇದು ಕೇವಲ ನೀಟ್ ಎಕ್ಸಾಮು ಅನ್ನೋದಲ್ಲ, ನೀವು ಹಲವಾರು ಉನ್ನತ ಎಕ್ಸಾಮ್ಸ್ಗಳನ್ನು ನೋಡ್ಕೊಳ್ಳಿ. ಈಗ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಬಂದಾಗ ಈಗ KPSC ಮಾದರಿಯಲ್ಲಿ ಮತ್ತು ನಿಮ್ಮ PSI ಹಗರಣ, KPSC ಮತ್ತು ಅನೇಕ ಹಗರಣಗಳನ್ನು ನಾವು ನೋಡ್ತಾ ಬರ್ತೀವಿ. ಹೇಗಾಗ್ತಿದೆ ಹಗರಣಗಳು ಅಂದರೆ, ಈ ಸಣ್ಣ ಸಣ್ಣ ಮೀನಿನ ಬಗ್ಗೆ ಮಾತ್ರ ನಾವು ಮಾತಾಡ್ತಿದ್ದೀವಿ, ಆದರೆ ದೊಡ್ಡ ಮಟ್ಟದಲ್ಲಿ ಯಾರಿದ್ದಾರೆ ಈ ಬೆನ್ನ ಹಿಂದೆ? ಸಪೋರ್ಟ್ ಮಾಡೋಕ್ಕೆ ಯಾರಿದ್ದಾರೆ? ರಾಜಕೀಯ ವ್ಯಕ್ತಿಗಳು ತಾನೆ, ಮಂತ್ರಿಗಳು ತಾನೆ, MLAಗಳು ತಾನೆ. ನಾವು ಕಂಪ್ಲೀಟಾಗಿ ನೀವು ಯಾವ ರೀತಿ ಸಿಸ್ಟಮನ್ನು ಬದಲಾವಣೆ ಮಾಡಬೇಕು, ಅದೇ ರೀತಿ ನೀವು ಯಾವಾಗ ರಾಜಕೀಯದಲ್ಲಿ ಒಂದು ಬದಲಾವಣೆಗಳು ಬಂದಾಗ ಮಾತ್ರ ಒಂದು ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ಬೋದು. ಉದಾಹರಣೆಗೆ UPSCಯಲ್ಲಿ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿ ಒಂದು ಟ್ರಾನ್ಸ್ಪರೆಂಟಿಂದ ಕಂಪ್ಲೀಟ್ ಡಿಜಿಟಲೈಸೇಷನ್ನು, ಆ ಸಿಸ್ಟಮ್ಮೇ ನಿಮಗೆ ಅದ್ಭುತ. ಸೆಂಟ್ರಲ್ಲೇ ತಾನೇ ನಡೆಸುತ್ತೆ, ನಾನು ಹೇಳೋದು ಅದನ್ನು ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ದಟ್ ಈಸ್ ರನ್ನಿಂಗ್ ಆನ್ ಎಕ್ಸಾಮ್ಸ್. ನೀವು KPSCಗೆ ಬನ್ನಿ, ಎಷ್ಟು ಅವಾಂತರಗಳು. ಇವತ್ತು ಕೂಡ ಈಗ ಕಳೆದ ವಾರ ನಮ್ಮ ಸ್ಟೂಡೆಂಟ್ಸ್ KPSC ಚೇರ್ಮನ್ ಯಾವ ರೀತಿ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿತ್ತು. ಸೊ ಇಟ್ ಈಸ್ ಹ್ಯಾಂಡ್ ಇನ್ ಹ್ಯಾಂಡ್. ನಿಮಗೆ ಸಿಸ್ಟಮ್ ಒಂದು ಕಡೆ, ಮತ್ತೊಂದು ಕಡೆ ರಾಜಕೀಯ, ಎರಡೂ ಕೂಡ ಅದ್ಭುತವಾಗಿ ಕೆಲಸ ಮಾಡಿದ್ರೆ ಮಾತ್ರನೇ ಪ್ರತಿಯೊಂದು ಇಲಾಖೆಯಲ್ಲೂ ಅಡ್ಮಿನಿಸ್ಟ್ರೇಷನ್ ಆಸ್ ವೆಲ್ ಆಸ್ ಪೊಲಿಟಿಕ್ಸ್ ಆಗೋದು. ಈಗ ನೀಟ್ ಎಕ್ಸಾಮಿಗೆ ಬಂದಾಗ ನೀವು ಸುಮಾರು ನೀವು 12 ವರ್ಷಗಳಿಂದ ನೋಡಿದ್ರೆ ಉತ್ತರ ಭಾರತದಲ್ಲೇ ಹೆಚ್ಚು ಪೇಪರ್ಗಳು ಲೀಕ್ ಆಗ್ತಾ ಇದ್ದಾವೆ. ಆ ಲೀಕ್ ಆಗ್ತಿದ್ದಂಥ ಸ್ಥಾನಗಳು ಯಾರ್ಯಾರ್ದು? ಅಲ್ಲಿರುವಂಥದ್ದು ಸರ್ಕಾರಗಳು BJP ಸರ್ಕಾರ ಒಂದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಎಷ್ಟು ಅದ್ಭುತವಾಗಿ, ನಾನು ಯಾಕೆ ರಾಜಕೀಯನ ಇದರಲ್ಲಿ ಸೇರಿಸಬಾರ್ದು ಅಂತ ನಾವು ಹೇಳ್ತೀವಿ, ಆದರೆ ಲಾಜಿಕ್ ಅಂದಮೇಲೆ ಎಲ್ರಿಗೂ ಲಾಜಿಕ್. ನೀವು ಆ ಮಕ್ಕಳು ಇವತ್ತೇನು ಹೋರಾಟ ಮಾಡ್ತಿದ್ದೀರಲ್ಲ, ಅವರಿಗೆ ಹಲವಾರು ಬಣ್ಣದ ಮಾತುಗಳನ್ನು ಸೇರಿಸಿ ರಾಜಕೀಯವಾಗಿ ಆ್ಯಂಟಿ ನ್ಯಾಷನಲಿಸ್ಟು ಅವು ಇವು ಕಟ್ತಾ ಇದ್ದಾರೆ, ಪ್ರಾಪಗೆಂಡ ಮಾಡ್ತಾ ಇದ್ದಾರೆ BJP ಸರ್ಕಾರ. ನೀವು ರಾಮ ಮಂದಿರದ ಹೆಸರಲ್ಲಿ ನೀವು ರಾಜಕೀಯ ಮಾಡಿ ನೀವು ಗೆದ್ದ ನಂತರ ರಾಮನ ಹೆಸರಲ್ಲೇ ನೀವು ಮೋಸ ಮಾಡ್ತಿದ್ದೀರಲ್ಲ, ಹಾಗಾದರೆ ನಿಜವಾದ ಆ್ಯಂಟಿ ನ್ಯಾಷನಲ್ ಯಾರಿಲ್ಲಿ? ಸರ್, ಬಹಳ ಬೇಜಾರಾಗುತ್ತೆ. ಇವತ್ತು ಜಂತರ್ ಮಂತರಲ್ಲಿ ಮಕ್ಕಳು ಕೂತಿದ್ದಾರೆ. ನನ್ನ 4 ವಿದ್ಯಾರ್ಥಿನಿಯರು ಅಲ್ಲಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ವಿಡಿಯೋ ಕಾಲ್, ನಾನು ನಿನ್ನೆ ನೈಟ್ ಘಟನೆ ಸರ್, ಟೇಗಸ್ ಹೊಡೆದಿರೋದು ಮೂಗು ಬಾಯಿ ಎಲ್ಲ ಕೆಂಪಗಾಗಿದೆ. ಅದನ್ನು ನಾನು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾಕೆ ಬೇಕಾಗಿತ್ತು ಅಂತ ಕೆಲವು ಪೋಷಕರು, ನಾ ಹೇಳ್ತೀನಿ ನೋಡಿ, ನಮ್ಮಂಥ ಕೆಲವ್ರು ಇರ್ತೀವಲ್ಲ ಸರ್, ಯಾಕೆ ಬೇಕಪ್ಪ ಎಕ್ಸಾಮ್ ಬರೆದ್ರೆ, ಇಲ್ಲಾಂದ್ರೆ ಬೇರೆ ಕೋರ್ಸ್ಗಳು ಇರ್ತದೆ ಅಂತ ಅನ್ಕೊಳ್ತೀವಿ. ಆದರೆ ಇವತ್ತಿನ ದಿನ ಆ ರೀತಿ ಹೇಳಿ ಎಷ್ಟೋ ಡಾಕ್ಟರ್ ಓದುವಂಥ ವಿದ್ಯಾರ್ಥಿಗಳ ಕನಸು ನನಸಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷಾ ಪೇ ಚರ್ಚೆ ಅಂತ ಮಾಡ್ತಾರೆ. ಮಕ್ಕಳಿಗೆ ಮಾನಸಿಕ ಸ್ಥೈರ್ಯವನ್ನು ಜಾಸ್ತಿ ಮಾಡಬೇಕು ಅಂತ. ಮಾನಸಿಕ ಸ್ಥೈರ್ಯವನ್ನು ಜಾಸ್ತಿ ಮಾಡುವಂಥ ಪ್ರಧಾನಿಗಳು ಇವತ್ತು ಯಾಕೆ ಮಾತನಾಡ್ತಿಲ್ಲ? ಯಾವತ್ತು ಮಾತಾಡಿದ್ದಾರೆ ಸರ್? ಮಾನಸಿಕ ಪರೀಕ್ಷಾ ಪೇ ಚರ್ಚೆ ಬರೀ ಬೂಟಾಟಿಕೆನಾ ಅದು? ಇಲ್ಲ, ನನಗೆ ಒಂದೇ ಒಂದು ಕೇಳ್ತೀನಿ, ಪ್ರಧಾನಮಂತ್ರಿ ಅವರಿಗೆ, ನಿಮಗೆ ಲಕ್ಷಾಂತರ ಮಕ್ಕಳು ನಿಮ್ಮ ಜಂತರ್ ಮಂತರಲ್ಲಿ ನಿಮ್ಮ ಮುಂದೆ ಕೂತಿದ್ದಾರೆ, ನಿಮಗೆ ಹ್ಯುಮ್ಯಾನಿಟಿ ಅನ್ನೋದಿದೆಯಾ ಅಥವಾ ನಿಮ್ಮ ಮಾನಸಿಕ ಸ್ವಾಸ್ಥ್ಯ ಇದೆಯಾ ಅನ್ನೋದನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನಾನು ಇವತ್ತು ನೇರವಾಗಿ ಒಂದು ತಾಯಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, ನಾನು ಪಕ್ಷವಾಗಿ ಅಲ್ಲ, ತಾಯಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಾನಸಿಕ ಒತ್ತಡ ಯಾವ ರೀತಿ ಮಕ್ಕಳ ಮೇಲೆ ಇರ್ತದೆ ಅಂತ ಹೇಳಿದ್ರೆ ಡಿಪ್ರೆಷನ್ಗೆ ಹೋಗ್ತಾರೆ ಸರ್. ನಾನು ಒಂದು ವಿಡಿಯೋ ನೋಡ್ತಿದ್ದೆ, ಆ ತಂದೆ ಹೇಳ್ತಾನೆ, ನನ್ನ ಮಗ ಎಕ್ಸಾಮ್ ಪೇಪರ್ ಲೀಕ್ ಆಯ್ತು ಅಂತ ಹೇಳಿ ಊಟನೇ ಮಾಡಿಲ್ಲ 3 ದಿನ, ಡಿಪ್ರೆಷನ್ಗೆ ಹೊಟ್ಟೋದ, ಯಾರ ಹತ್ರ ಮಾತಾಡ್ಸಿಲ್ಲ ನಾವು. ಆದರೆ ಆಯ್ತಪ್ಪ, ಕೌನ್ಸಿಲಿಂಗು ಎಲ್ಲ ಮಾಡಿದ್ವಿ ಮೇಡಮ್, ಏಕಾಏಕಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ. ಅಂದರೆ ಇದು ಪ್ರಾಯೋಜಿಕ ಕೊಲೆ ಅಂತ ತಾನೇ ನಾವು ಹೇಳಬೇಕು. ಆ ಮಕ್ಕಳಲ್ಲಿ ನೀವು ಪರೀಕ್ಷೆಗೆ ಮುಂಚೆ ನೀವು ಪರೀಕ್ಷೆಗೆ ಮುಂಚೆ ನೀವು ಈಗ ತಾನೇ ಹೇಳಿದ್ರಿ, ಮಾನಸಿಕವಾಗಿ ಅವರಿಗೆ ಇನ್ನಷ್ಟು ಸಾಕಷ್ಟು ಸ್ಟ್ರಾಂಗ್ ಅವರಿಗೆ ಮೋಟಿವೇಶನ್. ಸರ್, ಯು ಆರ್ ಪ್ಲೇಯಿಂಗ್ ವಿತ್ ದ ಏನು ಹೇಳ್ತಾರೆ ಫೀಲಿಂಗ್ಸ್ ಆಫ್ ಸ್ಟೂಡೆಂಟ್ಸ್ ಟುಡೇ. ಆ ಒಂದು ಕಿಡಿನೇ ಇವತ್ತು ಕಾರ್ತಿರೋದು, ಅನುಭವಿಸಿ. ಸಂತೋಷ್ ಅವರೇ, ರಾಜಕೀಯ ಏನೇ ಇರಲಿ, ಬಟ್ ಇಲ್ಲಿ ಆಗಬೇಕಾಗಿದ್ದಂಥದ್ದು ಆಯಾ ರಾಜ್ಯಗಳಿಗೆ ಸ್ವಾಯತ್ತತೆ ಕೊಟ್ಬಿಟ್ರೆ ಅಲ್ಲಿನ ಹೇಗೆ ನಮಗೆ ಒಂದು ಭೂತ ಹಿಡ್ಕೊಂಡಿದೆ, ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ರೇಷನ್, ಒಂದು ರಾಷ್ಟ್ರ ಒಂದು ಪೆನ್ಷನ್, ಆ ರಾಷ್ಟ್ರೀಕರಣ ಅಂತ ಅಥವಾ ಒನ್ನೆಸ್ ಇದೆಯಲ್ಲ, ಒಂದೇ ಕಡೆಗೆ ಕೇಂದ್ರೀಕರಣ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಆ ಕಾರಣದಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಅಂತ. ನೋಡಿ ಸರ್, ಖಂಡಿತ ಇವ್ರದ್ದು ಏನದು, ಇವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್, ಯಾರ ಮನೆ ಬೇಕಾದರೂ ಹಾಳಾಗೋಗ್ಲಿ, ನಾವು ಅಧಿಕಾರದಲ್ಲಿ ಇರಬೇಕು ಅನ್ನೋದೇ ಇವ್ರ ಉದ್ದೇಶ. ಯಾರು ಸತ್ರು ಇವ್ರಿಗೆ ಏನಾಗಲ್ಲ, ಯಾಕಂದ್ರೆ ಇವ್ರ ಮನೆಯವ್ರು ಯಾರು ಸಾಯಲ್ವಲ್ಲ. ಹಾಗಾಗಿ
ಇವರು ಏನು ಮಾಡಿದ್ರು ಇದು ಹೇಳಿದ್ರಿ ಸ್ಟಾರ್ಟಿಂಗ್ಗೆ ದಪ್ಪ ಚರ್ಮ ಅಂತ, ಇದು ಖಂಡಿತವಾಗ್ಲೂ ದಪ್ಪ ಚರ್ಮದ ಸರ್ಕಾರನೇ. ರಾಜನಾದವನಿಗೆ ತಾಯಿ ಹೃದಯ ಇರಬೇಕಂತೆ, ಪ್ರಜೆಗಳನ್ನ ಅವರ ಒಂದು ಕಷ್ಟ ಸುಖನ ವಿಚಾರಿಸುವಂಥದ್ದು. ತಾಯಿ ಹೃದಯ ಅಲ್ಲ, 56 ಎದೆಗೆ ಇಂಚು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ತೋರಿಸಿ ನಿಮ್ಮ ಎದೆ, ಇದು ನಮ್ಮ ಎದೆಗಾರಿಕೆನ ಇಲ್ಲಿ ತೋರಿಸ್ಬೇಕಲ್ಲ. ಏನು ಇವತ್ತು ಎದ್ದಿದಾರಲ್ಲ, ಇವತ್ತು ನವ ಪೀಳಿಗೆ ನಿಮ್ಮನ್ನ ಸುಟ್ಟಾಕ್ತಾರೆ ಅಂದ್ರೆ ಅಧಿಕಾರದಿಂದ ಕೆಳಗೆ ಇಳಿಸ್ತಾರೆ. ಇಂಥ ಕಾಲ ಬರುತ್ತೆ, ವೆಯ್ಟ್ ಮಾಡಿ. ಅಲ್ದಿರ ಈಗ ಮೇಡಮ್ ಅವರು ಹೇಳಿದ ಖಂಡಿತ ನಾನು ಒಪ್ತೇನೆ. ಆಯಾ ರಾಜ್ಯಗಳಿಗೆ ಸ್ವತಂತ್ರವನ್ನು ಕೊಡಿ, ಆಯಾ ರಾಜ್ಯಗಳಿಗೆ ಸ್ವತಂತ್ರವನ್ನು ಕೊಡಿ, ಅವರೇ ಎಕ್ಸಾಮ್ ನಡೆಸ್ತಾರೆ. ಏನಾದ್ರಲ್ಲಿ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಸರ್ಕಾರ ತಪ್ಪು ಮಾಡಿದ್ರೆ ಅವ್ರನ್ನು ಕ್ಷಮಿಸಬೇಡಿ, ಅದು ಯಾವುದೇ ಸರ್ಕಾರ ಆಗಿರಲಿ. ಅದನ್ನ ಯಾಕೆ ಮಾಡೋದಿಲ್ಲ? ಹೌದು, ಉತ್ತರ ಭಾರತೀಯರ ದರ್ಪ ನಮ್ಮಲ್ಲಿ ಜಾಸ್ತಿ ಆಗಿದೆ. ಹೆಸರಿಗೆ ಮಾತ್ರ ನಮ್ಮ ಮಕ್ಕಳು ಎಕ್ಸಾಮ್ ತಗೊಳ್ಳೋದು, ಎಲ್ಲವೂ ನಡೆಯೋ ಅವ್ಯವಹಾರ ಆ ಕಡೆನೆ. ಅದು ಏನೋ ಅವರ ನಾಯಕರುಗಳ ಮನೆಯಲ್ಲಿ, ಅವರ ಚೇಲಾಗಳ ಮನೆಗಳಲ್ಲಿ ನಡೀತಾ ಇರುವಂತದ್ದು. ಉತ್ತರ ಭಾರತದವ್ರಿಗೆ ದಕ್ಷಿಣ ಭಾರತದವ್ರು ಅಂದ್ರೆ ಒಂದು ಆಗೋದೇ ಇಲ್ಲ. ಅವ್ರಿಗೆ ಏನಂದ್ರೆ ಸುಮ್ಮನೆ ನಮಗೆ ಕಣ್ಣೋರ್ಸೋಕೆ ಇಟ್ಕೊಂಡಿದ್ದಾರೆ. ಇನ್ನ ಏನೋ ಮಾಡಕ್ ಹೊರಟಿದ್ದಾರೆ. ಪಕ್ಷಿಗಳನ್ನ ಹೊಡೆದು ಏನ್ ಕೇಳ್ಕೊತಾ ಇದ್ದಾರೆ, ಅವ್ರೊಂದು ಬಿಲ್ ಪಾಸ್ ಆಗ್ಬೇಕು.